ನನ್ನ ಹಾರ್ಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಅನಿಲ್ ಸರ್ಗೆ ಈ ಒಂದು ಪಾತ್ರ ಕೊಟ್ಟು ನಾನು ಮ್ಯೂಸಿಷಿಯನ್ ಆದರೂ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಬ್ರದರ್ ಝೈದ್ ಖಾನ್ ಅವ್ರಿಗೆ. ಇವರು ಹಿಂಗೆ ಕ್ಯಾಪ್ಟನ್ ಆಗಿ ನನ್ನ ಗೈಡ್ ಮಾಡಿದ್ರು, ಆಸ್ ಅ ಬ್ರದರ್ ಆಗಿ ಆ ಕ್ಯಾರೆಕ್ಟರ್ ಈಚೆ ತೊಗೊಂಬರೋಕ್ಕೆ ನಮ್ಮ ಝೈದ್ ಖಾನ್ ಅವ್ರು ಹೆಲ್ಪ್ ಮಾಡಿದ್ರು. ಆನೆಸ್ಟ್ಲಿ ಸ್ಪೀಕಿಂಗ್ ಒಂದು ಬ್ಯೂಟಿಫುಲ್ ಮೆಮೊರಿ ಕಲ್ಟು. ನಾವು ನೋಡಿದಂಗೆ ಸೆಕೆಂಡ್ ಹಾಫಲ್ಲಿ ಎಲ್ಲರೂ ಎಮೋಷನಲ್ ಆದರು, ನಾವು ಕೂಡ ಸೇರಿಸಿ. ನಾನು ನೋಡಿರಲಿಲ್ಲ ಸಿನಿಮಾ, ಫಸ್ಟ್ ಟೈಮ್ ನೋಡಿದ್ದು. ನಿಜವಾಗ್ಲೂ ಎಲ್ಲರಿಗೂ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಇವತ್ತು ಸಿನಿಮಾನ. ಕನ್ನಡದವರು ಯಾವತ್ತೂ ಒಳ್ಳೆ ಸಿನಿಮಾ ಬಂದಾಗ ಬಿಡಲ್ಲ ಅನ್ನೋದಕ್ಕೆ ಇದು ನಮ್ಮದು ಎಕ್ಸಾಂಪಲ್ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ ಕಲ್ಟ್ ಎಲ್ಲರೂ. ನಮ್ಮ ಅನಿಲ್ ಸರ್ ಐಡಿಯಾ ಅದು ಹ್ಯಾಪಿ ಆಗಿದೆ. ಸಾಂಗ್ ಈ ಒಂದು ಸಿಚುವೇಶನ್ಗೆ ಶೂಟ್ ಆಗುತ್ತೆ ಅಂತ. ಆಮೇಲೆ ಝೈದ್ ಖಾನ್ ಅವರ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ನಮ್ಮದು ಮ್ಯೂಸಿಕ್ ವಿಡಿಯೋ ನಾವು ಮಾಡಿ ಮರ್ತೋಯ್ತು. ಈಗ ಹೊಸ ಮ್ಯೂಸಿಕ್ ವಿಡಿಯೋ ಪರ್ಫಾರ್ಮೆನ್ಸ್ ನೋಡಿ ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಕಲ್ಟ್ ನೋಡಿ ಹ್ಯಾಪಿ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಕನ್ನಡಕ್ಕೆ ನಾನು ಹೇಳ್ತಾನೆ ಅದು ಬ್ರದರ್ ಇಟ್ಟಾಗ ಒಬ್ಬ ಸ್ಟಾರ್ ಇವತ್ತು ಕಲ್ತಿದ್ದಾರೆ. ಅವ್ರ ಹೆಸರು ಝೈದ್ ಖಾನ್. ಏನು ಇಡೀ ಕಟ್ಟಂತ ಜನ ಪ್ರತಿಯೊಂದು ಸೀನ್ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದಾರ ಅಷ್ಟು ಫೀಲ್ ಆಗ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಯಾರು ಕಟ್ಟಂದ್ರೆ ಬೇರೆದೇ ಒಂದು ಫೀಲ್ ಇತ್ತು, ಆದರೆ ಅದನ್ನು ನಾವು ಖುಷಿಪಡಿಸಿಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ಕೂಡ ನಾವು ಫೇಲ್ ಆಗಿಲ್ಲ. ಇವತ್ತು ಜನ ಏನು ಫೈನಲಿ ಅಲ್ಟಿಮೇಟ್ ಜನ ಇವತ್ತು ಏನು ಓಡಾಡಿ ಪ್ರಮೋಷನ್ ಮಾಡೋಕ್ಕೆ ಕಷ್ಟಪಟ್ಟು ಅಲ್ಗುರ ಸಿನಿಮಾ ಇಷ್ಟಲ್ಲಿ ಅಲ್ಗುರ ಶೂಟ್ ಮಾಡೋಕ್ಕೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಸುತ್ತಾಗಿರ್ಬೋದು, ಟೋಟಲಿ ಎಂಟೈರ್ ಕನ್ನಡ ಎಲ್ಲ ಕೂಡ ಮ್ಯಾಕ್ಸಿಮಮ್ ಫುಲ್ ಆಗಿದೆ. ಎಲ್ಲ ಶೂಟ್ಸ್ ಫುಲ್ ಆಗಿದೆ. ಇದು ವರ್ಷಗಳು ತುಂಬ ಖುಷಿ ಆಯಿತು. ಸಿನಿಮಾನ ಎಲ್ಲರೂ ಮುಗಿಸ್ತಿದ್ದಾರೆ, ಪರ್ಫಾರ್ಮೆನ್ಸ್ ತುಂಬ ಹೊಗಳ್ತಿದ್ದಾರೆ. ತುಂಬ ಖುಷಿ ಆಯಿತು. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು, ನಮ್ಮ ಟೀಮ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಎಲ್ಲ ಎಫರ್ಟು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾಯಿಲ್ಲ ನಾನು, ಏಕೆಂದರೆ ಫಸ್ಟು ಓಕೆ ನನ್ನ ಮನೆಗಳು ಬರ್ತಾರೆ, ಹೋಗ್ತಾರೆ, ಮುಗ್ತಾರೆ, ಶಿಳ್ಳೆ ಹೊಡಿತಾರೆ. ತುಂಬ ಖುಷಿ ಆಯಿತು. ಸಿನಿಮಾನ ಎಲ್ಲರೂ ಮೆಚ್ಚಿಸ್ತಿದ್ದಾರೆ, ನನ್ನ ಪರ್ಫಾರ್ಮೆನ್ಸ್ಗೆ ತುಂಬ ಹೊಗಳ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು, ಅಥವಾ ನಮ್ಮ ಟೀಮ್ ಆಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಎಲ್ಲ ಎಫರ್ಟ್ಸು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾಯಿಲ್ಲ ನಾನು, ಏಕೆಂದರೆ ಫಸ್ಟ್ ಶೋ ಓಕೆ ನನ್ನ ಅಭಿಮಾನಿಗಳು ಬರ್ತಾರೆ, ಹೊಗಳ್ತಾರೆ, ಮೆಚ್ತಾರೆ, ಶಿಳ್ಳೆ ಹೊಡಿತಾರೆ. ಬಟ್ ನನಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಗೆಲುವು ನೋಡಬೇಕಂತ ಆಸೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ ಇನ್ನೂ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಕ್ಸಸ್ ದಿನ ಮಾತಾಡ್ತೀನಿ. ಪ್ರತಿಯೊಂದು ಕಣ್ಣಲ್ಲಿ ನೀರಿದೆಯಲ್ಲ ಸರ್, ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆ. ಅದೇ ಸಾಕಲ್ವಾ, ಇನ್ನೇನು ಬೇಕು? ಒಬ್ಬ ಮನುಷ್ಯನಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ಸ್ತೀವಿ ಅಂದರೆ ಒಂದು ಇಮೋಷನ್ ವೇಯಲ್ಲಿ ಇನ್ನು ಯಾವ ಥರ ಗೆಲ್ಲಬೇಕು ನೀವೇ ಹೇಳಿ ಸರ್. ಅದು ಕತೆ ಸರ್, ಹಂಗೆ ಬರೆದಿದ್ರು. ಸೊ ಆ ಥರ ಪಾತ್ರ ಇತ್ತು, ಸೊ ಮಾಡಲೇಬೇಕಾಗಿತ್ತು, ಮಾಡಿದ್ದೀನಿ. ಯಾವ ಚರ್ಚೆ ಚರ್ಚೆ ಆಗತ್ತೆ, ನಾವು ಉತ್ತರ ಕೊಡ್ತೀವಿ. ಚರ್ಚೆ ಆಗುತ್ತೆ ಸರ್, ಅವತ್ತು ಉತ್ತರ ಒಂದಂತೂ ಹೇಳ್ತೀನಿ ನೋಡಿ ಸರ್. ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದ್ರೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್. ನಿಮಗೆ ಗೊತ್ತು, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಥರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ಸೊ ಯು ಹ್ಯಾವ್ ಟು ಚೇಂಜ್ ದ ಪ್ಯಾಟರ್ನ್. ಸೊ ಒಂದು ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಅದು ಅಷ್ಟು ವಲ್ಗರ್ ಆಗಿಲ್ಲ, ಇದು ಇಲ್ಲ. ಈಗ ತಾವೆಲ್ಲರೂ ಸಿನಿಮಾ ನೋಡ್ದಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಸರ್? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾನ? ನೀವು ಈಗ ಅರ್ಥ ಆಗ್ತಿದೆ ನಿಮಗೆ? ನಾನು ನಿಮಗೆ ಕೇಳ್ತೀನಿ ಸರ್, ಪ್ಲೀಸ್ ಹೇಳಿ. ನಿಮಗೆ ಇಲ್ಲ ಸರ್, ನಾನು ಅದೇ ಹೇಳ್ತಾ ಇದ್ದು. ಸೆನ್ಸಾರ್ ಅವರು ಇದೇ ದಂಧೆ ಮಾಡ್ತಾ ಇರೋದು ಸರ್. ಸೆನ್ಸಾರ್ ಅವರು ಇದೇ ಮೋಸ ಮಾಡ್ತಾ ಇರೋದು ನಮಗೆ. ಏನಕ್ಕಂದ್ರೆ ನಾವೆಲ್ಲ ಹೊಸೊಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ, ಸಿನಿಮಾ ಅಂತ ಕೊಟ್ಬಿಡ್ತಾರೆ. ಮೊದಲೇ ನಾವು ಕಷ್ಟಪಟ್ಟು ಏನೇನೋ ಮೇಲೆ ಕೆಳಗಡೆ ಮಾಡಿಬಿಟ್ಟು ಸಿನಿಮಾ ಮಾಡಿರ್ತೀವಿ. ಖಂಡಿತವಾಗ್ಲೂ ಸರ್, ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಲ್ಲ, ಎಲ್ಲಿದೆ ಹೇಳಿ ಎ ಸರ್ಟಿಫಿಕೇಟ್? ಅವ್ರು ನಮಗೆ ಕೊಡಬೇಕಾಗಿರೋದು ಯಾವ ಅಂಶಗಳು ಇದೆ ಹೇಳಿ, ಯಾವ ಡೈಲಾಗ್ಗಳು ಇದೆ ನೀವು ಹೇಳಿ. ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋದಾಗ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಕ್ಲೀನ್ ಸಿನಿಮಾ ಅಂತ ಹೇಳಿ. ಆದರೆ ಇವರೆಲ್ಲ ಒಂದು ಸ್ವಲ್ಪ ರಾಜಕೀಯ ನಡೀತು ಅಲ್ಲಿ. ಬಟ್ ಏನು ಹೇಳೋಕ್ಕಾಗಲ್ಲ. ಅವತ್ತೇ ನಾನು ಹೇಳಿ ಬಂದೆ, ಪರವಾಗಿಲ್ಲ ಸರ್, ನೀವು ಹೇಗೆ ಕೊಟ್ಟಿದ್ದೀರಲ್ಲ ಅದನ್ನು ಗೆಲ್ಕೊಂಡು ಬರ್ತೀನಿ ನಾನು. ಅಫ್ಕೋರ್ಸ್ ಸರ್, ಏನಕ್ಕೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ನಾನು ಇವತ್ತು ಏನೂ ಇಲ್ಲ. ಅಪ್ಪು ಸರ್ದನ್ನು ನಾನು ಚೈಲ್ಡ್ಹುಡ್ ನೆನೆಸ್ಕೊಂಡ್ರೆ, ಅವ್ರದ್ದು ಬಿಟ್ಟರೆ ಮೆಮೊರೀಸ್ ಬಿಟ್ಟರೆ ನನಗೆ ಯಾವ ಮೆಮೊರೀಸು ಇಲ್ಲ. ಹಂಗೆ ನೋಡೋಕೆ ಹೋದ್ರೆ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು, ನನಗೆ ತುಂಬ ಹೇಳ್ಕೊಟ್ರು ನನಗೆ. ಅದು ಹಾಗೆ ನಾನು ಯಾವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟೆ, ಫಸ್ಟ್ ಹೆಜ್ಜೆ ಇಟ್ಟಾಗ ನನಗೆ ಯಾರೂ ಸಾಥ್ ಕೊಟ್ಟಿಲ್ಲ. ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನನ್ನ ಅಣ್ಣನೇ ದರ್ಶನ್ ಅವರೇ ನನಗೆ ನಿಂತಿದ್ದು, ಒಂದು ಅಣ್ಣನಾಗಿ ಬೆನ್ನ ಹಿಂದೆ. ಸೊ ಯಾವತ್ತೂ ನಾನು ನೆನೆಸ್ಕೊಳ್ತೀನಿ, ನಾನು ಯಾವತ್ತೂ ಅವ್ರು ಬಿಟ್ಕೊಡೋದು ಮಾತೇ ಬರಲ್ಲ ಸರ್. ಈಗ ಈ ಸಿನಿಮಾ ಎಲ್ಲರ ಮನಸ್ಸನ್ನು ಗೆದ್ದಿದೆ.
ಪಾರ್ಟ್ 2 ಏನಾದ್ರು ಸಂಭವ ಇದೆಯಾ ಬರುವಾಗ? ಗೊತ್ತಿಲ್ಲ ಸರ್, ಕಷ್ಟಪಟ್ಟು ಫಸ್ಟ್ ಪಾರ್ಟ್ ಏನಾಗ್ಬೋದು ಅನ್ನೋ ನಿರೀಕ್ಷೆ ಇದೆ ಈಗ. ಈಗ ಆಗೋಯ್ತಲ್ಲ ಸಿನಿಮಾ ಕ್ಲೈಮ್ಯಾಕ್ಸ್ ಕನ್ಕ್ಲೂಡ್ ಮಾಡ್ಬಿಟ್ವಲ್ಲ, ಅಲ್ಲ ಸರ್, ಮದುವೆ ಆಗೋದು ಮುಂದೆ ಏನಾದ್ರು ಅದು ಬ್ಲಡಿ ಲವ್ ನೆಕ್ಸ್ಟ್. ಗೊತ್ತಿಲ್ಲ ಸರ್, ನೋಡೋಣ. ಸದ್ಯ ಕಳ್ಬಿಟ್ಟಿದ್ದೀವಿ, ಜನ ಹೇಗೆ ಸ್ವೀಕರಿಸ್ತಾರೆ, ಯಾವ ರೀತಿ ನಮ್ಮನ್ನ ಗೆಲ್ಲಿಸ್ತಾರೆ ಅದು ನೋಡೋಣ ಸರ್. ಇನ್ನು ಐಡಿಯಾ ಇಲ್ಲ, ನೀವು ಹೇಳಿದ್ರಲ್ಲ ಈಗ ಡಿಸ್ಕಸ್ ಮಾಡ್ತೀವಿ ನಾವು ಇಬ್ರು. ಇದು ಸರ್ ಮಲಂಗ್ ಅವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರು, ಪ್ರೀತಿ ಅಂದ್ರೆ ಅಲ್ಲಿ ನೋವು ಇರುತ್ತೆ, ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ, ಸ್ಯಾಕ್ರಿಫೈಸು ಇರುತ್ತೆ ಅಂತ ಹೇಳಿ. ಇವತ್ತಿನ ಜನ್ರೇಷನ್ ಲವ್ ಅಲ್ಲಿ ಯಾವ ರೀತಿ ಹ್ಯಾಮರ್ತಿದ್ದಾರೆ, ಯಾವ ಭ್ರಮೆದಲ್ಲಿ ಇದ್ದಾರೆ, ಅವ್ರುಗಳಿಗೆ ಸ್ವಲ್ಪ ಈ ತರ ಒಂದು ಲವ್ ಸ್ಟೋರಿ ತೋರ್ಸೋಣ ಅಂತ ಹೇಳಿ ನಾವು ಈ ತರ ಸಿನಿಮಾ ಮಾಡೋಣ. ಆಮೇಲೆ ಯಾರಿಗೆ ಸಿಗಬೇಕು ಅನ್ನೋದು, ಯಾರು ಕಳ್ಕೊತಾರೆ ಅನ್ನೋದು, ಯಾರಿಗೆ ಸಿಗಬೇಕು ಅನ್ನೋದು ಸ್ವಲ್ಪ ಮೆಚುರಿಟಿ ಇಟ್ಕೊಳ್ಬೇಕು ಅವ್ರ ಜೀವನದ ಡಿಸಿಷನ್ಗಳಲ್ಲಿ. ಹೇಗಂದ್ರೆ ಒಂಚೂರು ಮೇಲೆ ಕಡೆ ಆಯ್ತು ಅಂದ್ರೆ ಪಾಪ ಅವ್ರ ಜೀವನ ಅವ್ರು ಸರ್ವನಾಶ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಈ ಒಂದು ಸಿನಿಮಾ ಮಾಡ್ತೀವಿ ಸರ್. Bloody low, yeah they know, bloody low, yeah la down, bloody low, yeah they know, bloody low, yeah la down, bloody low, yeah they know, bloody low, yeah la down, bloody low, yeah they know. Bloody low, yellow down, bloody low, yeah they know, bloody low, yellow down, bloody low, yeah they know, bloody low, yellow down, bloody low, yeah they know, bloody low. Yellow down, bloody low, yeah they know, bloody low. ಇಬ್ಬರಿಗೆ ಫಸ್ಟು ನನ್ನ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅನಿಲ್ ಸರ್ಗೆ ಈ ಒಂದು ಪಾತ್ರ ಕೊಟ್ಟು, ನಾನೊಬ್ಬ ಮ್ಯೂಸಿಷಿಯನ್ ಆದರೂ ಒಬ್ಬ ಆ್ಯಕ್ಟರ್ನ ತರಿಸಿದ್ದಾರೆ ಈಚೆ ಕಡೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನ ಬ್ರದರ್ ಝೈದ್ ಖಾನ್ ಅವ್ರಿಗೆ, ಇವರು ಹಿಂಗೆ ಕ್ಯಾಪ್ಟನ್ ಆಗಿ ನನ್ನ ಗೈಡ್ ಮಾಡಿದ್ರು, ಆ್ಯಸ್ ಅ ಬ್ರದರ್ ಆಗಿ ಆ ಕ್ಯಾರೆಕ್ಟರ್ ಈಚೆ ತೊಗೊಂಬರೋಕ್ಕೆ ನಮ್ಮ ಝೈದ್ ಖಾನ್ ಅವ್ರು ಹೆಲ್ಪ್ ಮಾಡಿದ್ರು. ಆನೆಸ್ಟ್ಲಿ ಸ್ಪೀಕಿಂಗ್ ಒಂದು ಬ್ಯೂಟಿಫುಲ್ ಮೆಮೊರಿ ಕಲ್ಟು. ನಾವು ನೋಡಿದಂಗೆ ಸೆಕೆಂಡ್ ಹಾಫಲ್ಲಿ ಎಲ್ಲರೂ ಎಮೋಷನಲ್ ಆದರು, ನಾವು ಕೂಡ ಸೇರಿಸಿ. ನಾನು ನೋಡಿರಲಿಲ್ಲ ಸಿನಿಮಾ, ಫಸ್ಟ್ ಟೈಮ್ ನೋಡಿದ್ದು. ನಿಜವಾಗ್ಲೂ ಎಲ್ಲರಿಗೂ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಇವತ್ತು ಸಿನಿಮಾನ. ಕನ್ನಡದವರು ಯಾವತ್ತೂ ಒಳ್ಳೆ ಸಿನಿಮಾ ಬಂದಾಗ ಬಿಡಲ್ಲ ಅನ್ನೋದಕ್ಕೆ ಇದು ಒನ್ ಆಫ್ ದ ಎಕ್ಸಾಂಪಲ್ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ನೋಡಿ ಕಲ್ಟು ಎಲ್ಲರೂ. ನಮ್ಮ ಅನಿಲ್ ಸರ್ದು ಐಡಿಯಾ ಅದು, ಹ್ಯಾಪಿಯಾಗಿದೆ ಸಾಂಗ್ ಈ ಒಂದು ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತ. ಆಮೇಲೆ ಝೈದ್ ಖಾನ್ ಅವರ ಪರ್ಫಾರ್ಮೆನ್ಸ್, ಇನ್ಫ್ಯಾಕ್ಟ್ ನಂದು ಮ್ಯೂಸಿಕ್ ವಿಡಿಯೋಲ್ಲಿ ನಾವು ಮಾಡಿದ್ದು ಮರ್ತೋಯ್ತು, ಈ ಹೊಸ ಮ್ಯೂಸಿಕ್ ವಿಡಿಯೋ ಆಗೋಯ್ತು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಕಲ್ಟ್ ನೋಡಿ ಹ್ಯಾಪಿ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್. ಆ್ಯಂಡ್ ಕನ್ನಡಕ್ಕೆ ನಾನು ಹೇಳಿದ್ನಲ್ಲ, ಆ್ಯಸ್ ಅ ಬ್ರದರ್ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಬ್ಬ ಸ್ಟಾರ್ ಇವತ್ತು ಉಟ್ಕೊಂಡಿದ್ದಾನೆ ಕಲ್ಟಿಂದ. ದಟ್ ಈಸ್ ಅವ್ರ ಹೆಸರು ಝೈದ್ ಖಾನ್ ಅಂತ. ಎಲ್ಲರೂ ಹೇಳೋದು ಎಲ್ಲ